ಸರ್ ನೈಟ್ 11 ಗಂಟೆಗೆ ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಬರ್ತಾ ಇದ್ದೆ. ಜಯನಗರದಿಂದ BTMಗೆ ಹೋಗ್ತಾ ಇದ್ದೆ. ಅದು ಅಲ್ಲಿ ಸರ್ಕಲಲ್ಲಿ ಹಾಕ್ಕೊಂಡ್ರು. ಹಾಕ್ಬಿಟ್ಟು ಗಾಡಿ ಸೀಸಿಂಗ್ ಇದೆ, ಅದು ಸೀಸಿಂಗ್ ಅವರು ರಿಕವರಿ ಅಂತ ಯಾರು ಅಂತ ಕೇಳಿದ್ರೆ ಸೀಸಿಂಗ್ ರಿಕವರಿ ಅಂತ ಹೇಳಿದ್ರು. ಸರ್ಕಲ್ ಹಾಕ್ಕೊಂಡ್ರು. ಅದಕ್ಕೆ ನಾನು ಹೇಳಿದೆ ಫೋನ್ ಮಾಡಿ ಅಣ್ಣ ಅವ್ರಿಗೆ, ರಂಗಸ್ವಾಮಿ ಅವ್ರಿಗೆ ಅಂತ ಅಂದೆ. ಸರಿ ಹಂಗೆ ಡೀಲರ್ ಆಫೀಸು ಅವ್ರಿಗೆ ಫೋನ್ ಮಾಡಿ, ಅಲ್ಲೇ ತೊಗೊಂಡಿದ್ದೆ. ಅವ್ರಿಗೆ ಫೋನ್ ಮಾಡಿ ಅಣ್ಣ ಅಂದಿದ್ದಕ್ಕೆ ಅವ್ರು ಫೋನ್ ಮಾಡಿದ್ರು. ಅವ್ರ ಫೋನ್ ಎತ್ತುತ್ತಾ ಇಲ್ಲಪ್ಪ, ನಾನು ಸೀಸಿಂಗಲ್ಲಿ ಹಾಕ್ತೀನಿ ಅಂತಂದೆ. ಸರಿ ಅಂತ ಹೇಳ್ಬಿಟ್ಟು ನಾನು ಇವ್ರು ಬನಶಂಕರಿ ರಿಕವರಿ ಆನಂದ್ ಆಟೋ ಅಂತ ಇದ್ರು, ಅವ್ರಿಗೆ ರಿಕವರಿ ಇಲ್ಲ, ಅವ್ರಿಗೆ ಕಾಲ್ ಮಾಡಿಕೊಟ್ಟಿದ್ದಕ್ಕೆ ಫೋನಲ್ಲಿ ಕಾಲ್ ಮಾಡಿಕೊಟ್ಟೆ. ಇವ್ರು ಮಾತಾಡಿದ್ರು. ಮಾತಾಡಿದ ತಕ್ಷಣ ಜೈ ಮುಸ್ಲಿಮ್ಸ್ ಅಂದರೆ ಮಾತ್ರ ಗಾಡಿ ಬಿಡ್ತೀನಿ, ಇಲ್ಲಾಂದರೆ ಬಿಡಲ್ಲ ಅಂತ ಹೇಳ್ಬಿಟ್ಟು ರಿಕವರ್ ಮಾಡಿಬಿಟ್ಟು ಆಮೇಲೆ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಹಿಂಗೆ ತೊಳ್ಬಿಟ್ಟು ಗಾಡಿ ಕೀ ಕಿತ್ಕೊಂಡು ಗಾಡಿ ಎತ್ಕೊಂಡು ಹೋಗ್ಬಿಟ್ರು. ಗಾಡಿ ತೊಗೊಂಡೋದ್ರು. ನಾನು ಆಮೇಲೆ ಡೈರೆಕ್ಟು ಇಲ್ಲಿ ಬಂದುಬಿಟ್ಟು ಕಂಪ್ಲೇಂಟ್ ಕೊಟ್ಟೆ ಸರ್. 6 ಜನ ಸರ್. ಪಠಾನು ಮತ್ತು ಸಲ್ಮಾನ್ ಮಾತ್ರ ಗೊತ್ತು. ಎಲ್ಲ ಮುಸ್ಲಿಮ್ಸ್ ಹುಡುಗರೇ ಸರ್. ಅವರವರೇ ಮಾತಾಡ್ಕೊಂಡಿರೋದು ಫೋನಲ್ಲಿ. ಇವರು ರಂಗಸ್ವಾಮಿ ಡೀಲರ್ಗೆ ಕಾಲ್ ಮಾಡಿ ಅಂತ ಹೇಳಿದೆ. ಅವ್ರು ಕಾಲ್ ಎತ್ತುತ್ತಾ ಇಲ್ಲಪ್ಪ, ನಾನು ಮಾಡಿದೆ, ನನ್ನದು ಫೋನ್ ಎತ್ತಿಲ್ಲ. ಅವ್ರು ಎತ್ತಿಲ್ಲ ಅಂದರೆ ಗಾಡಿ ಕೊಡಲ್ಲ ಅಂತಂದೆ. ಆಮೇಲೆ ನನ್ನ ಮೇಲೆ ಹಿಂಗೆ ತೊಳ್ಬಿಟ್ಟು ಗಾಡಿ ಕಿತ್ಕೊಂಡು ಎತ್ಕೊಂಡು ಹೋಗಿದ್ದು. ಮೊಬೈಲ್ ಇಸ್ಕೊಂಡ್ರು. ಆನಂದ್ ಅವ್ರಿಗೆ ಫೋನ್ ಮಾಡಿಕೊಡು ಅಂತ. ಆಮೇಲೆ ವೀಡಿಯೋ ಮಾಡಿದೆ ಅಂತ ಕೇಳಿದ್ರು. ಅಣ್ಣ ಗಾಡಿ ಸೀಸಿಂಗ್ ಮಾಡಿದ್ದಿಲ್ಲ, ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತಂದೆ. ಆಮೇಲೆ ವೀಡಿಯೋ ಗ್ಯಾಲರಿಗೆ ಹೋಗ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟು ಆಮೇಲೆ ಮೊಬೈಲ್ ಕೊಟ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಮತ್ತೆ ಬಂದುಬಿಟ್ಟು ಆಟೋದಲ್ಲಿ ಕುತ್ಕೊ ಅಂದರು. ಇಲ್ಲ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದಿಲ್ಲಿ ನೈಟ್ 12 ಗಂಟೆ ಕಂಪ್ಲೇಂಟ್ ಕೊಟ್ಟೆ ಸರ್. ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಳ್ದಾಗೆ ನಗರಪೇಟೆಯಲ್ಲೂ ಮೊನ್ನೆ ಆಯಿತು. ಈಗ ನಿನ್ನೆ ಪ್ರಗತಿಪುರದಲ್ಲೂ ಇದೇ ವಿಚಾರವಾಗಿ ಗಲಭೆಗಳಾಯಿತು. ನಿನ್ನೆ 11:30 ರಾತ್ರಿಯಲ್ಲಿ ಅವ್ನು ಬರಬೇಕಾದ್ರೆ ಆಟೋವನ್ನು ರೌಡಿಗಳು ಬಂದು ಕಿತ್ಕೊಳ್ತಾರೆ. ಸೀಸರ್ ಅನ್ನೋ ಹೆಸರಲ್ಲಿ ಕಿತ್ಕೊಳ್ತಾರೆ. ಅವ್ರು ಸೀಸರಾ ಅಲ್ವಾ, ಇಲ್ಲ ಫೈನಾನ್ಸರ್ ಕಟ್ಟಬೇಕಾ, ಅವ್ರು ಫೈನಾನ್ಸರ್ಗೆ ಫೋನ್ ಮಾಡಿ, ಇಲ್ಲ ಅವ್ರು ಫೈನಾನ್ಸ್ ಕೊಟ್ಟಿದ್ದಾರಾ ತೊಗೊಂಡಿಲ್ಲ, ಏನು ಕನ್ವಿಷನ್ ಮಾಡಲ್ಲ. ಏಕಾಏಕಿ ಗಾಡಿಯೆಲ್ಲ ಕುತ್ಕೊಂಡು ಅವ್ನಿಗೆ ಹೊಡೆದು ಮೊಬೈಲು ಕಿತ್ಕೊಂಡು, ಮೊಬೈಲ್ ವೀಡಿಯೋ ಮಾಡಿರ್ತಾನೆ ಅವನು. ಅದನ್ನು ವೀಡಿಯೋನು ಡಿಲೀಟ್ ಮಾಡಿ ಅವ್ನು ಮೊಬೈಲ್ ಕೊಟ್ಬಿಟ್ಟು ಗಾಡಿ ಕಿತ್ಕೊಂಡು ಹೋಗಿರ್ತಾರೆ. ಅದಕ್ಕೆ ನಾವು ಇವತ್ತು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡುವಂಥದ್ದಾಗಿದೆ. ಅದು ಕೊಟ್ಬಿಟ್ಟು ಮೇಲೆ ಅವ್ರ ಸ್ನೇಹಿತರಾದ ಆನಂದ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೊಡ್ತಾರೆ, ಈ ಥರ ಗಾಡಿ ಕಿತ್ಕೊಳಕ್ಕೆ ಬಂದಿದ್ದಾರೆ, ಇವ್ರು ಸೀಸರ್ ಯಾರು ಗೊತ್ತಾಗ್ತಾಯಿಲ್ಲ ನನಗೆ ಅಂತ. ಆನಂದ್ ಅವರು, ಯಾರು ನೀವು ಸೀಸರ ಏನು ಅಂತ ಕೇಳಿದಾಗ, ಹೌದು ನಾವು ಸೀಸರೇ, ರಂಗಸ್ವಾಮಿ ಅನ್ನೋ ಹೆಸರು ನಮ್ಗೆ ಹೇಳಿದ್ದಾರೆ ಸೀಸ್ ಮಾಡೋದಕ್ಕೆ, ಅದಕ್ಕೆ ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸರಿ 11:30 ರಾತ್ರಿಯಲ್ಲಿ ಯಾವುದೇ ಆಗಲಿ ಕಾನೂನು ಚೌಕಟ್ಟಲ್ಲಿ 11:30 ರಾತ್ರಿ ಸೀಸ್ ಮಾಡೋಂಗಿಲ್ಲ. ಮತ್ತು ಮಾಹಿತಿ ಕೊಡಬೇಕು ಡ್ರೈವರ್ಗೆ, ಮತ್ತು ವೀಡಿಯೋ ಏನಿದೆ ತೆಗೆಗೆ ಬಿಡಬೇಕು. ಆದರೆ ಇವ್ರು ಏನು ಮಾಡಿದ್ದಾರೆ, ಏಕಾಏಕಿ ರೌಡಿಗಳ ಥರ ವರ್ತನೆ ಮಾಡಿ ಹೊಡೆದು ಗಾಡಿ ಕಿತ್ಕೊಂಡು, ಸರಿ ಏನು ಬಿಟ್ಬಿಡಪ್ಪ ಹೋಗಲಿ, ನಮ್ಮನ್ನು ಗಾಡಿ ನಾನು ಬೆಳಗ್ಗೆ ಬಂದು ಮಾತಾಡ್ತೀವಿ ಅಂದರೆ ನೀನು ಜೈ ಮುಸ್ಲಿಮ್ ಅಂತ ಹೇಳ್ಸೋ, ನಾನು ಬಿಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಇವತ್ತು ಧರ್ಮದ ವಿಚಾರದಲ್ಲಿ ಎಷ್ಟು ಎಲ್ಲ ಕಡೆ ಸಾವು ನೋವುಗಳು ನೋಡ್ತಾನೆ ಇದ್ದೀವಿ. ಇವರು ಈ ಥರ ಬಿತ್ತನೆ ಮಾಡ್ತಾಯಿದ್ರೆ ಎಲ್ಲಿವರೆಗೂ ಹೋಗಿ ಮುಟ್ಬೋದು ಇದು? ಅದಕ್ಕೆ ಇವತ್ತು ಬಂದು ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀವಿ. ಅವರು ಆ್ಯಕ್ಷನ್ ತೊಗೊಳ್ತೀನಿ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಗಡೀಪಾರು ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ನಿಜವಾಗ್ಲೂ ವೈಫಲ್ಯನೇ ಇದು, ಮತ್ತು ಜಾಗೃತೆಯೂ ಕಮ್ಮಿ ಆಗಿದೆ ಅನ್ನಿಸ್ತಾ ಇದೆ. ಮೊದಲನೇ ಬಾರಿಗೆ ಚಾಲಕರಲ್ಲಿ ಈ ಮಟ್ಟಕ್ಕೆ ಯಾವತ್ತೂ ಬಂದಿರಲಿಲ್ಲ. ಆಟೋ ಚಾಲಕರಲ್ಲಿ ಯಾವತ್ತೂ ಜಾತಿ ಇರಲ್ಲ. ನಾವೆಲ್ಲ ಒಂದು ಜಾತಿ ಅಂತ ಹೇಳಿ ಆಟೋನೇ ಜಾತಿ ಅಂತ ಬದುಕ್ತಾ ಇರೋರು. ಇವತ್ತು ರಾತ್ರಿ ಆದ ಘಟನೆ ನಮಗೆ ಘಾಸಿಗೊಳಗಾಗಿದೆ. ಈ ರೀತಿ ನಮ್ಮಲ್ಲಿರೋರು ಸಹ ಈ ರೀತಿ ಜಾತಿ ಸೀಮಿತವಾಗಿ ಮಾತಾಡ್ತಾ ಇರೋದು ನಾವು ಸಹಿಸ್ಕೊಳಕ್ಕಾಗಲ್ಲ. ನಾವು ಅಂಥವ್ರ ವಿರುದ್ಧ, ಚಾಲಕರ ಮಧ್ಯ ಜಾತಿ ವಿಷ ಬೀಜವಂತ ಯಾರೇ ಆಗಿರಲಿ, ಅಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಏನು ಆ ರಿಕವರಿ ಏಜೆನ್ಸಿ ಇದೆ, ಆ ರಿಕವರಿ ಏಜೆನ್ಸಿನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ, ನಮ್ಮ ಬೆಂಗಳೂರಿನಲ್ಲಿರುವ ಯಾವುದೇ ಒಬ್ಬ ಫೈನಾನ್ಸರ್ ಆಗಲಿ, ಬ್ಯಾಂಕ್ ಅವರಾಗಲಿ, ಆ ರಿಕವರಿ ಏಜೆನ್ಸಿಗೆ ಏನಾದರೂ ಇವ್ರು ಮತ್ತೆ ಗಾಡಿ ಕೊಟ್ಟಿದ್ದೇ ಆದರೆ ಬೆಂಗಳೂರಿನಲ್ಲಿ ನಾವೆಲ್ಲ ಚಾಲಕರು ಒಂದಾಗಿ ಯಾವುದೇ ಕಾರಣಕ್ಕೂ ಫೈನಾನ್ಸ್ ಕಟ್ಟಬೇಡಿ ಅಂತೇಳಿ ಚಳುವಳಿನ ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ. ಇದು ಖಾಸಗಿ ಫೈನಾನ್ಸ್ನವ್ರಿಗೂ ಸಹ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಪತ್ರಿಕಾ ಹೇಳಿಕೆ ಕೊಡದಲೇ ಹೋದರೆ ನಾವು ಆ ಕರ್ನಾಟಕ ರಿಕವರಿಗೆ ನಾವು ಮುಂದೆ ಗಾಡಿ ಸೀಜ್ ಮಾಡಲಿಕ್ಕೆ ಕೊಡಲ್ಲ ಅಂತ ಹೇಳ್ದಲೇ ಹೋದರೆ ನಿಮಗೆ ನಾವು ಯಾವುದೇ ಕಾರಣಕ್ಕೂ ಫೈನಾನ್ಸ್ ಕಟ್ಟಲ್ಲ ಅಂತೇಳಿ ಖಾಸಗಿ ಫೈನಾನ್ಸರ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ.